ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಫುಲ್ ಮೆಸ್ಸಿ ಸ್ಟಾರ್ಟ್ ಆಯಿತು. ವಾರ್ಡ್ರೋಬ್ ನೋಡ್ತಿದ್ದಂಗೆ ಟೋಟಲಿ ಕಚ್ಚಡ. ಸೊ ಐ ಡಿಸೈಡೆಡ್ ಟು ಆರ್ಗನೈಸ್ ಎವ್ರಿಥಿಂಗ್ ಆ್ಯಂಡ್ ಟೇಕ್ ಯು ಅಲಾಂಗ್ ವಿತ್ ಮೀ. ಬನ್ನಿ ಹೇಗೆ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದೆ ಅಂತ ತೋರಿಸ್ತೀನಿ. ಫೈನಲ್ ಲುಕ್ ಕೂಡ ತೋರಿಸ್ತೀನಿ. ನೋಡಿ, ಆಲ್ಮೋಸ್ಟ್ ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲ ತೆಗೆದು ಕಚ್ಚಡ ಎಲ್ಲ ಕ್ಲೀನ್ ಮಾಡಿ ಮರ್ಚಿಕ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ವೈಟ್ ಕ್ಲಾತ್ಸೇ ಇರ್ಬೋದು. ನೀವು ನೋಡ್ತಾ ಇದ್ದೀರಾ, ಒನ್ ಅದ್ರ ಮೇಲೆ ಜೋಣಿಸ್ತಾ ಹೋಗ್ತೀನಿ ನೋಡಿ. ಹಾಗೆ ಬೇಡದೇ ಇರೋ ಕ್ಲಾತ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಎತ್ತಿ ಸೈಡ್ಗೆ ಹಾಕ್ತಾಯಿದ್ದೆ. ಈ ಫ್ರಾಕ್ ನಂಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಇನ್ಸ್ಟಾದಲ್ಲೆಲ್ಲ ನೋಡಿ ತೊಗೊಂಡಿದ್ದು. ಆದರೆ ನಾನು ತೊಗೊಂಡಿದ್ದು ನಮ್ಮ ಮನೆ ಹತ್ರ ಶಾಪಲ್ಲೇ. ನೀವು ನೋಡ್ಬೋದು, ಈ ಥರ ಆರ್ಗನೈಸ್ ಮಾಡೋಕ್ಕೆ ಕವರ್ ಇಟ್ಕೊಂಡಿದ್ದೀನಿ. ಎಲ್ಲಿಂದ ತೊಗೊಂಡ್ರೆ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ವರ್ತ್. ನನ್ನ ಮೆಸ್ಸಿ ಕ್ಲಾತ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದರ ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಿದ್ದರೆ. ಹಾಗೆ ಎಲ್ಲ ಬಟ್ಟೆನೂ ಕ್ಲಾತೆಲ್ಲ ನೋಡಿ ಫುಲ್ಲು ಮೆಸ್ಸಿ ಆಗಿಬಿಡುತ್ತೆ. ನಾನು ಡೈಲಿ ಆಲ್ಮೋಸ್ಟ್ ವಾರದಲ್ಲಿ 3 ದಿನ ಅಂತೂ ಮಡಚಿಟ್ಟಿರ್ತೀನಿ. ಬಿಕಾಸ್ ನಾನು ಕೊಟ್ಟರೆ ತಿರ್ಗಿ ನನ್ನ ಮಗಳು ತೊಗೊಂಬಂದೆಲ್ಲ ಒಂದ್ರ ಮೇಲೆ ಒಂದು ಹಾಗೆ ಇಟ್ಟಿರ್ತಾಳೆ, ಕವರಲ್ಲಿ ಹಾಕಿಡಲ್ಲ. ಈಗಿನ ಕಾಲದ ಮಕ್ಳಿಗೆ ಅಷ್ಟೊಂದು ಪೇಷನ್ಸು ಇಲ್ಲ ಅನ್ಕೋತೀನಿ. ನಾವು ಹಿಂಗೆ ಮಾಡ್ತಾಯಿದ್ವಿ. ಇವಾಗ ನಮಗೆ ಮಕ್ಕಳಾದ್ಮೇಲೆ ಗೊತ್ತಾಗ್ತಾ ಇದೆ, ಹೌದು ನಾವು ನಮ್ಮ ಮಮ್ಮಿ ಹೀಗೆ ಮಾಡ್ತಾಯಿದ್ವಿ ಅಂತ. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಏನಿಲ್ಲ ಅದು ನನಗೊಂದು 4 hours ಆಯಿತು. ಅದ್ರ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ಬರ್ತಾಯಿದ್ದೆ. ಅದರ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಡೈಲಿ ವರ್ಕಿಂಗ್ ಇರೋದ್ರಿಂದ ಡೈಲಿ ಹಿಂಸೆ ಆಗಿಬಿಡುತ್ತೆ. ಸೊ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಅಂತೂ ಈ ಥರ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಮನೆಯಲ್ಲಿ ನಾನು ಡಾರ್ಕ್ ಫ್ಯಾಂಟಸಿನ ಹೌಸ್ ಇಟ್ಟಿರ್ತೀನಿ. ಬಿಕಾಸ್ ಏನು ಗೊತ್ತಾ, ಒಂದು ಸತಿ ಏನಾದರೂ ಮಕ್ಳ ಕೈಲಿ ಸಿಕ್ತು ಅಂದರೆ ಅದನ್ನು ಬಿಡೋದೇ ಇಲ್ಲ, ಎತ್ಕೊಂಡು ತಿಂತಾನೆ ಇರ್ತಾರೆ. ಸೊ ಅದಕ್ಕೆ ಎತ್ತಿಟ್ಬಿಟ್ಟು ಡೈಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ಬಾಕ್ಸಿಗೆ ಇಬ್ರಿಗೂ ಒಂದೊಂದು ಹಾಕಿ ಕೊಡೋ ಥರ ಮಾಡ್ಕೊಳ್ತೀನಿ. ಬಟ್ ಇವತ್ತು ಫೈನಲಿ ನೋಡಿಬಿಟ್ರು ಅಷ್ಟೇ ಮುಗಿಸೋರ್ಗೂ ಅದು ನೋಡಿ ಮೆತ್ತಗೆ ಹೇಗೆ ಎತ್ಕೊಂಡು ಓಡೋಗ್ತಾ ಇದ್ದಾನೆ. ಮಿಡಲ್ ಬ್ರೇಕಲ್ಲಿ ಕ್ವಿಕ್ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟು ನಾನು ಒಂದು ತೊಗೊಂಡೆ. ನಾವು ಏನು ಕಡಿಮೆ ಇಲ್ಲ, ನಾನು ಸ್ವಲ್ಪ ತಿಂಡಿ ಪೋತೀನಿ, ಅದಕ್ಕೆ ಹಿಂಗೆ ಮುಗಿದ್ದೀನಿ. ಸಣ್ಣ ಆಗೋಕ್ಕೆ ಯಾರಾದರೂ ಸಜೆಸ್ಟ್ ಮಾಡಿ ಏನು ಮಾಡಬೇಕು ಅಂತ. ಸಣ್ಣ ಆಗೋಕ್ಕೆ ಅದಕ್ಕಿಂತ ಫಿಟ್ಟಾಗಿರಬೇಕು ಅನ್ನೋದು ಒಂದಷ್ಟೇ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನ ಪಡುವ. ನಾನು ಸ್ವಲ್ಪ ಫುಡ್ಡಿ, ಸೊ ಹಾಗಾಗಿ ಹೀಗೆ ಗುಂಡ್ಗುಂಡು ಅವಾಗಿಂದನೂ ಇದ್ದೀನಿ. ಎಲ್ಲ ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ನನ್ನ ಸೊಂಟದ ಮೂಳೆ ಮುರಿದು ಹೋಯ್ತು ಅನ್ನೋ ಥರ ಆಗಿತ್ತು. ಅಷ್ಟೊಂದಿತ್ತು. ಎಷ್ಟು ಹೆಣ್ಮಕ್ಳು ಗೊತ್ತಲ್ಲ, ಎಷ್ಟು ಬಟ್ಟೆ ಇದ್ರೂ ಕಡಿಮೆನೇ ಅನಿಸುತ್ತೆ. ಅದು ಹೆಣ್ಮಕ್ಳು ಹುಟ್ಟು ಗುಣ ಅನಿಸುತ್ತೆ, ಎಷ್ಟೇ ಬಟ್ಟೆ ಇದ್ರೂ ಕಡಿಮೆ ಅಂತ ಹೇಳೋದು. ಆಮೇಲೆ ಫೈನಲ್ ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮ ಹತ್ರ ಬಟ್ಟೆನೇ ಇಲ್ವಲ್ಲ ಅಂತ ಅನ್ಕೋತೀವಿ. ಮೇಲೆ ಆಫೀಸಿಗೆ ರೆಡಿ ಆಗಬೇಕಾದ್ರೂ ಅಷ್ಟು ಅಯ್ಯೋ ಬಟ್ಟೆನೇ ಇಲ್ವಲ್ಲ ಅಂತ ಅನ್ಕೋತೀವಿ. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ವಾರ್ಡ್ರೋಬ್ ಕೂಡ ಎಲ್ಲ ಮೆಸ್ಸಿ ಆಗಿತ್ತು. ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಅದು ನನ್ನ ಮಗನಿಗೆ ಹೇಳ್ತಾಯಿದ್ದೆ, ಸ್ವಲ್ಪ ಹೆಲ್ಪ್ ಮಾಡು ಬಂದು, ನೀವೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ವ ಅಂತ. ಏನು ಹೇಳಿದ್ರು ತಿರ್ಗಾ ಫೈನಲಿ ನಾವೇ ಮಾಡಬೇಕು. ನೋಡಿ ಫೈನಲ್ ಲುಕ್ ಹೀಗಿದೆ ಅಂತ. ಸೊ ಇದ್ರದ್ದೆಲ್ಲ ನಾನು ಕವರ್ಸ್ ತೊಗೊಂಡಿರೋದು ಆರ್ಗನೈಸೇಷನ್ದು ಮೀಶೋದಲ್ಲೇ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವ್ರು ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಸಂಡೇ ಇವತ್ತು ಈ ಥರ ಮುಗೀತು. ನೈಟು ಹಾಗೆ ಒಂದು ದಾಲ್ ಕಿಚಡಿ ಒಂದಿಗೆ ಬಿಸಿ ಕರ್ಡ್ ಜೊತೆಗೆ ನನ್ನ ಡೇ ಫಿನಿಶ್ ಮಾಡಿ